ಹಾಯ್ ಫ್ರೆಂಡ್ಸ್, ವಿನುತಾ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಚೈನೀಸ್ ಫುಡ್ಡಿಗೆ ಉಪಯೋಗಿಸುವಂತಹ ಟೊಮೊಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ. ಮೊದಲು ಟೊಮೊಟೊ ಸಾಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. 7ರಿಂದ 8 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಟೊಮೊಟೊ, ಬೆಳ್ಳುಳ್ಳಿ ಇದಷ್ಟನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಬರೋಣ. ಟೊಮೊಟೊ ಸಾಸು, ಚಿಲ್ಲಿ ಸಾಸು ಅಂಗಡಿಯಿಂದ ತರೋದ್ರಿಂದ ಅದರಲ್ಲಿ ಕಲರ್ಸು ಮತ್ತು ಪ್ರಿಸರ್ವೇಟಿವ್ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಆಗಿರುತ್ತೆ. ಮಕ್ಕಳ ಹೆಲ್ತ್ ಮೇಲೂ ತುಂಬ ಪರಿಣಾಮ ಬೀರುತ್ತೆ. ಇವಾಗ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಸಕ್ಕರೆ ಹಾಕ್ಕೊತಿದ್ದೀನಿ, ಒಂದು 2 ಸ್ಪೂನು. 2 ಸ್ಪೂನ್ ಆದಮೇಲೆ ಒಂದು 2 ಸ್ಪೂನು ಉಪ್ಪನ್ನು ಹಾಕ್ಕೊಳ್ಳೋಣ. 2 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊತಿದ್ದೀನಿ 1 ಸ್ಪೂನು. ನೆಕ್ಸ್ಟ್ 2 ಸ್ಪೂನು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕುದಿಯೋ ತನಕ ಮಿಕ್ಸ್ ಮಾಡ್ತಾ ಇರ್ಬೇಕು ನೀಟಾಗಿ. ನೋಡಿ, ಕುದಿ ಬರ್ತಾ ಇದೆ. ಇವಾಗ ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ಸಾಸ್. ನೋಡಿ, ಕಲರು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಯಾವ ಕಲರು ಹಾಕಿಲ್ಲ, ಆದರೂ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ. ಆಗಿದೆ ಇವಾಗ ಟೊಮೊಟೊ ಸಾಸು. ಕುದೀತಾ ಇದೆ ನೋಡಿ. ಕೆಲವೊಮ್ಮೆ ನಾವು ಪಲ್ಯ ಮಾಡಿರ್ತೀವಿ ಮನೆಯಲ್ಲಿ. ಮಕ್ಕಳು ಪಲ್ಯ ಬೇಡ ಮಮ್ಮಿ ಅಂತಿರ್ತಾರಲ್ಲ, ಆ ಟೈಮಲ್ಲಿ ಚಪಾತಿಗೆ ಈ ಸಾಸನ್ನು ಹಾಕಿ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ, ಇವಾಗ ನೋಡಿ ಟೊಮೊಟೊ ಸಾಸ್ ಆಗಿದೆ. ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಚಿಲ್ಲಿ ಸಾಸ್ ಮಾಡೋದು ಹೇಗೆ ಅಂತ ನೋಡೋಣ. ನೀರು ಬಿಸಿ ಆಗಿದೆ ನೋಡಿ. ಇವಾಗ ಆಲೂಗೆಡ್ಡೆ ಹಾಕ್ಕೊತಿದ್ದೀನಿ. ನಂತರ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕ್ಕೊಂಡು ಇವಾಗ ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಹಸಿ ಶುಂಠಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ, ಧನಿಯಾ ಹಾಕ್ಕೊತಿದ್ದೀನಿ. ಸ್ವಲ್ಪ ಚಕ್ಕೆ ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಒಂದು 2 ಇಂಚು ಚಕ್ಕೆ ಇದೆ. ಇದು ಒಂದು 15-20 ನಿಮಿಷ ಬೇಯಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು. ಆರಿದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಸಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ 2 ಸ್ಪೂನು ಸಕ್ಕರೆ ಹಾಕ್ತಿದ್ದೀನಿ. ಇದಕ್ಕೆ 2 ಸ್ಪೂನು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಟೊಮೊಟೊ ಸಾಸು, ಚಿಲ್ಲಿ ಸಾಸು ಉಪಯೋಗಿಸ್ಕೊಂಡು ಗೋಬಿ ಮಾಡಿದ್ದೀನಿ. ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕುದಿಸ್ತಾ ಇದ್ದೀನಿ. ಇದು ಒಂದು 2 ಕುದಿ ಬರೋ ತನಕ ತಿರುಗಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 15 ದಿವಸ ತನಕ ಇಟ್ಕೋಬೋದು ನೋಡಿ. ನೋಡಿ, ಕುದಿ ಬಂದಿದೆ. ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಬೌಲಿಗೆ ಹಾಕ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಈ ಥರ ಕಂಟೆಂಟ್ಗೆ ವಿನುತಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ.